ಎಲ್ಲರಿಗೂ ನಮಸ್ಕಾರ. ನಾನು ಡೈಟಿಷಿಯನ್ ಆಶು ಗೌಡ. ನಾನು ಕ್ಲಿನಿಕಲ್ ಡೈಟಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ನಾನು ಮಾತಾಡ್ತಾ ಇದ್ದೀನಿ. ಅದೇನೆಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ತುಂಬ ಜನಕ್ಕೆ ಇಷ್ಟ ಇರುತ್ತೆ, ಬಟ್ ಅವ್ರಿಗೆ ಡೈಟಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ ಬಿಕಾಸ್ ಆಫ್ ದ ಬಿಸಿ ಸ್ಕೆಡ್ಯೂಲ್. ಇವತ್ತು ವೆಯ್ಟ್ ಲಾಸ್ನ ವಿತೌಟ್ ಡೈಟಿಂಗ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ವೆರಿ ಸಿಂಪಲ್ ಆಗಿ. ನಾವೊಂದು ಬ್ಯಾಲೆನ್ಸ್ ಡಯಟ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಒಂದು ಪ್ಲೇಟಲ್ಲಿ ವಿ ನೀಡ್ ಟು ಡಿವೈಡ್ ಲೈಕ್ ಅ 3 ಡಿವಿಷನ್. ಒಂದು ಹಾಫ್ 25% 25% ಅಂತ. ಒಂದು 50% ನಾವೇನು ಮಾಡಬೇಕು ಅಂದರೆ ಫೈಬರ್ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಫೈಬರ್ ಅಂದರೆ ಏನು? ವೆಜಿಟೇಬಲ್ಸ್, ಅದು ಕುಕ್ಡ್ ವೆಜಿಟೇಬಲ್ಸ್ ಆಗಿರ್ಬೋದು, ಬಾಯ್ಲ್ಡ್ ವೆಜಿಟೇಬಲ್ಸ್ ಆಗಿರ್ಬೋದು, ಸ್ಟೀಮ್ಡ್ ಅಥವಾ ಪಲ್ಯ ಸಬ್ಜಿ ಏನೇ ಆಗಿರ್ಬೋದು, ಒಂದು 50% ನಾವು ಅದನ್ನು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಅದು ಬ್ರೇಕ್ಫಾಸ್ಟ್ ಆಗಿರಲಿ, ಲಂಚ್ ಆಗಿರಲಿ, ಡಿನ್ನರ್ ಆಗಿರಲಿ. ಆ್ಯಂಡ್ ರಿಮೈನಿಂಗ್ 25% ನಾವು ಯೂಶ್ವಲಿ ಸ್ಟೇಪಲ್ ಫುಡ್ ಅಂತ ಅಂದ್ಕೋತೀವಿ. ಅದೇನಂದರೆ ಕಾರ್ಬೋಹೈಡ್ರೇಟ್ಸ್, ಇಡ್ಲಿ, ದೋಸೆ, ಚಪಾತಿ ಅಥವಾ ರಾಗಿ, ಮಿಲ್ಲೆಟ್, ಸಿರಿಧಾನ್ಯಗಳು, ರೈಸ್, ಇದನ್ನೆಲ್ಲ ನಾವು 25% ಮಾತ್ರ ನಾವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಇನ್ನು 25% ನಾವು ಪ್ರೋಟೀನ್ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಪ್ರೋಟೀನ್ ಅಂದರೆ ಈಗ ವೆಜಿಟೇರಿಯನ್ ಅಂತ ಬಂದಾಗ ದಾಲ್, ಕರ್ಡ್, ಬಟರ್ ಮಿಲ್ಕ್ ಅಥವಾ ಪನ್ನೀರ್, ಸೋಯಾ ಈ ಥರನ ನಾವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಬಟ್ ನಾನ್ ವೆಜ್ ಅಂತ ಬಂದಾಗ ಎಗ್ಸ್ ಇಸ್ ದ ಬೆಸ್ಟ್ ಆಪ್ಷನ್. ಅದರ್ವೈಸ್ ಯು ಕ್ಯಾನ್ ಹ್ಯಾವ್ ಚಿಕನ್, ಫಿಶ್ ಅಥವಾ ಎಗೇನ್ ಕರ್ಡ್, ಬಟರ್ ಮಿಲ್ಕ್ ಅಂತೂ ಎವ್ರಿ ಒನ್ ಕ್ಯಾನ್ ಹ್ಯಾವ್ ಇಟ್. ಈ ಥರ ನಾವು ಒಂದು ಬ್ಯಾಲೆನ್ಸ್ ಡಯಟ್ನ ನಾವು ಮೇಂಟೈನ್ ಮಾಡಿದಾಗ ಅದು ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂದರೆ ಮೀಲ್ ಟೈಮಿಂಗ್ಸ್ನ ನಾವು ಮೇಂಟೈನ್ ಮಾಡಬೇಕು. ಬಿಕಾಸ್ ಎಲ್ಲ ನಾವು ಬಿಸಿ ಸ್ಕೆಡ್ಯೂಲಲ್ಲಿ ನಾವು ಟೈಮಿಂಗ್ಸ್ ಯಾವಾಗಲೂ ಊಟ ಮಾಡೋದ್ರಿಂದ ನಮ್ಗೆ ಹಿಂಸೆ ಅನಿಸುತ್ತೆ. ಅದು ನಮ್ಮ ಬಾಡಿಗೆ ಡೈಜೆಷನ್ ಆಗಲಿ, ಮೆಟಬಾಲಿಸಮ್ ಆಗಲಿ ವರ್ಕ್ ಆಗೋಲ್ಲ. ಸೊ ಬೆಟರ್ ನೀವೇನು ಮಾಡಬೇಕು ಅಂದರೆ ಒಂದು ಮೀಲ್ ಟೈಮ್ನ ಫಿಕ್ಸ್ ಮಾಡಬೇಕು. ವಿತಿನ್ 10 o'clock ಬ್ರೇಕ್ಫಾಸ್ಟ್, ವಿತಿನ್ 2 o'clock ಲಂಚ್, ವಿತಿನ್ 8:30 ಡಿನ್ನರ್. ಇನ್ನು ಅರ್ಲಿ ಮಾಡ್ಕೊಳ್ಳೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ. ನೀವು ಚಪಾತಿ, ಇಡ್ಲಿ, ರೈಸ್ ತಿಂದು ನೀವು ಅರ್ಲಿ 7 o'clock ಒಳಗಡೆ ನೀವು ಡಿನ್ನರ್ ಮಾಡಿಕೊಂಡ್ರೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಸೊ ಅವಾಯ್ಡ್ ಡೀಪ್ ಫ್ರೈಡ್ ಫುಡ್ಸ್, ಅಂದರೆ ನಾವು ಎಣ್ಣೆಯಲ್ಲಿ ಕರೆದಿರೋವಂಥ ಪದಾರ್ಥಗಳನ್ನು ಆದಷ್ಟು ಕಮ್ಮಿ ತಿನ್ನಬೇಕಾಗತ್ತೆ. ಬಟ್ ಇವಾಗೆಲ್ಲ ನಮಗೆ ಆಲ್ಟರ್ನೇಟಿವ್ ಬಂದಿದೆ, ಅಂದರೆ ಹೇರ್ ಫ್ರೈಯರ್ ಅಂತ ಬಂದಿದೆ, ಬೇಕಡ್ ಆಪ್ಷನ್ಸ್ ಅಂತ ಬಂದಿದೆ, ಇಲ್ಲಾಂದರೆ ಸ್ಟೀಮ್ ಮಾಡಿಕೊಂಡು ತಿನ್ಬೋದು. ನಾವು ಯಾವುದೂ ಎಣ್ಣೆಯಲ್ಲಿ ಆದಷ್ಟು ನಾವು ಫ್ರೈ ಮಾಡೋದಕ್ಕಿಂತನೂ ತವಾ ಫ್ರೈ ಅಥವಾ ಸ್ಟೀಮ್ಡ್ ವರ್ಷನ್ನ ನೀವು ತೊಗೊಳೋದ್ರಿಂದ ಬೆಸ್ಟ್ ಆಗುತ್ತೆ. ದ ಸೆಕೆಂಡ್ ಪಾರ್ಟ್, ನೀವೇನೇ ತಿನ್ನಲಿ ಶುಗರಿ ಫುಡ್ಸ್ ಅನ್ನೋದನ್ನ ಆದಷ್ಟು ಕಮ್ಮಿ ಮಾಡಬೇಕಾಗತ್ತೆ. ಈಗ ನಾವು ತುಂಬ ಶುಗರ್ ಯೂಸ್ ಮಾಡೋವಂಥದ್ದು, ಡೆಸರ್ಟ್ಸ್ ತಿನ್ನುವಂಥದ್ದು, ಅದನ್ನು ನೀವೇನು ಮಾಡ್ಬೋದು, ಡೇಟ್ಸ್ ಯೂಸ್ ಮಾಡಿಕೊಂಡು ಮನೇಲೇ ಯಾವುದಾದ್ರೂ ಒಂದು ಈಗ ನೀವು ಕ್ಯಾರೆಟ್ ಹಲ್ವಾ ತಿನ್ನಬೇಕು ಅಂದರೆ ಶುಗರ್ ಹಾಕೋದ್ಕಿಂತ ಡೇಟ್ಸ್ನ ಹಾಕ್ಕೊಂಡು ತಿನ್ನೋದ್ರಿಂದ ಬೆಸ್ಟ್ ಅನಿಸುತ್ತೆ. ಈ ಥರ ನಾವು ಚಿಕ್ಕ ಪುಟ್ಟ ಯೂಸಸ್ ಮಾಡೋದ್ರಿಂದ ನೀವು ವೆಯ್ಟ್ ಲಾಸು ಮಾಡ್ಬೋದು, ನಿಮಗೆ ಇಷ್ಟ ಬಂದಿರೋಂಥ ಊಟ ತಿಂಡಿಗಳನ್ನು ನೀವು ತಿನ್ಬೋದು. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂದರೆ ಸ್ಲೀಪ್. ಬಿಕಾಸ್ ಎಷ್ಟೋ ಜನ ಇವತ್ತು ನೈಟ್ ಶಿಫ್ಟ್ ಮಾಡ್ತಾ ಇದ್ದೀವಿ, ಮಾರ್ನಿಂಗ್ ಮಲ್ಕೋತೀವಿ, ನೈಟ್ ಎದ್ದಿರ್ತೀವಿ, ಇದು ಸಹ ತುಂಬ ಸಲ ನಮಗೆ ಡಿಸ್ಟರ್ಬ್ ಅನಿಸುತ್ತೆ. ಹಾಗಾಗಿ ನೀವು ಆದಷ್ಟು ನೀವು ಸ್ಲೀಪ್ ಪ್ಯಾಟ್ರನ್ನ ಮಿನಿಮಮ್ 6 to 7 hours ಕ್ವಾಲಿಟಿ ಸ್ಲೀಪ್ನ ನೀವು ಮಲಗಿದಾಗ ನಿಮಗೆ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ, ಅದು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಸೊ ಬೆಸ್ಟ್ ಏನಂತ ಹೇಳಿದರೆ ನಾವು ಊಟನ ಬ್ಯಾಲೆನ್ಸ್ ಪ್ಲೇಟ್ ಮೆಥಡಲ್ಲಿ ಫಾಲೋ ಮಾಡಬೇಕು. ಶುಗರ್ನ ಸ್ವಲ್ಪ ಅವಾಯ್ಡ್ ಮಾಡಿ ಆಲ್ಟರ್ನೇಟಿವ್ ಆಗಿ ನಾವು ಬೆಲ್ಲ ಅಥವಾ ಡೇಟ್ಸ್ನ ಲಿಮಿಟೇಷನಲ್ಲಿ ಯೂಸ್ ಮಾಡಬೇಕಾಗತ್ತೆ. ಥರ್ಡ್ ಪಾಯಿಂಟ್, ಯಾವುದೇ ನಾವು ಡೀಪ್ ಫ್ರೈಡ್ ಫುಡ್ಸ್ ಅಂದರೆ ಕರೆದಿರೋ ಪದಾರ್ಥಗಳನ್ನು ನಾವು ಕಮ್ಮಿ ತಿನ್ನೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನೀರನ್ನ ತುಂಬ ಚೆನ್ನಾಗಿ ಕುಡಿಬೇಕು. ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಒಂದು ದಿನಕ್ಕೆ ಅಟ್ಲೀಸ್ಟ್ ಈಗ ನಾವು ಹೇಳ್ತೀವಿ 20 kg ಬಾಡಿ ವೆಯ್ಟ್ ಇರೋವಂಥ ಒಬ್ಬ ವ್ಯಕ್ತಿಗೆ 1 ಲೀಟರ್ ಬೇಕಾಗುತ್ತೆ. ಅಂದರೆ ಈಗ ನಾವು ಒಂದು 50 kg ಇದ್ದೀವಿ ಅಂದರೆ 2.5 ಲೀಟರ್ ವಾಟರ್ ಬೇಕಾಗುತ್ತೆ. ನಾವು 80 kg ಇದ್ದೀವಿ ಅಂದರೆ 4 ಲೀಟರ್ ವಾಟರ್ ಬೇಕಾಗುತ್ತೆ. ಅಂದರೆ ಪ್ರತಿದಿನ ಇವತ್ತಿಂದನೇ ಕುಡಿಬೇಕು ಅಂತ ಇಲ್ಲ, ಹಂತವಾಗಿ. ಇವಾಗ ನೀವು 1 ಲೀಟರ್ ಕುಡಿತಾ ಇದ್ದೀರಾ, 2 ಲೀಟರ್ ಮಾಡ್ಕೊಳ್ಳಿ, ನೆಕ್ಸ್ಟ್ 2.5 ಮಾಡ್ಕೊಳ್ಳಿ, ದೆನ್ 3 ಲೀಟರ್ ಮಾಡ್ಕೊಳ್ಳಿ. ಹಿಂಗೆ ಹಂತವಾಗಿ ನೀವು ಸ್ವಲ್ಪನೇ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ವೆಯ್ಟ್ ಲಾಸು ತುಂಬ ಚೆನ್ನಾಗಿ ಆಗುತ್ತೆ. ಹಾಗಾಗಿ ವಾಟರ್, ಡಯಟ್ ಅಂತ ಬಂದಾಗ ಅದೇ ಬ್ಯಾಲೆನ್ಸ್ ಪ್ಲೇಟ್ ಮೆಥಡ್. ಡಯಟ್ ಅಂದರೆ ಏನೋ ಎಲ್ಲ ಬಿಡಬೇಕು, ಕೆಲವರು ಹೇಳ್ತಾರೆ ರೈಸ್ ಬಿಡಿ, ಚಪಾತಿ ಬಿಡಿ, ಹಾಲು ಬಿಡಿ, ಕರ್ಡ್ ಬಿಡಿ, ಲ್ಯಾಕ್ಟೋಸ್ ಬಿಡಿ, ಅದೆಲ್ಲ ಏನು ಬೇಡ. ಮನೇಲಿ ಏನು ನಿಮ್ಮ ಅಜ್ಜಿ ತಾತ ಅಥವಾ ನಿಮ್ಮ ಅಪ್ಪ ಅಮ್ಮ ತಿನ್ಕೊಂಬಂದ್ರು ಅದೇ ಊಟ ತಿನ್ಕೊಂಡು ಕ್ವಾಂಟಿಟಿ ಮೇಂಟೈನ್ ಮಾಡಿದ್ರೆ ಸಾಕು, ವೆಯ್ಟ್ ಲಾಸ್ ಆಗುತ್ತೆ. ವೆರಿ ಸಿಂಪಲ್. ಸೊ ಹಾಗಾಗಿ ಕನ್ಕ್ಲೂಷನ್ ಏನಂತ ಹೇಳಿದ್ರೆ ನಾವು ಬ್ಯಾಲೆನ್ಸ್ ಡಯಟ್ನ ಮೇಂಟೈನ್ ಮಾಡಬೇಕು. ಆದಷ್ಟು ಕಾರ್ಬೋಹೈಡ್ರೇಟ್ನ ಕಮ್ಮಿ ತಿನ್ನಬೇಕು, ಪ್ರೋಟೀನ್ನ ಮೀಡಿಯಮ್ ಆಗಿ ತಿಂದು ಫೈಬರ್ನ ಜಾಸ್ತಿ ನಾವು ಇನ್ಕ್ಲೂಡ್ ಮಾಡೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ. ಅದ್ರ ಜೊತೆಗೆ ಚೆನ್ನಾಗಿ ವಾಟರ್ ಕುಡಿಬೇಕಾಗುತ್ತೆ, ನಿದ್ರೆ ಚೆನ್ನಾಗಿ ಮಾಡಬೇಕಾಗುತ್ತೆ. ಜೊತೆಗೆ ಈ ಶುಗರ್ ಮತ್ತು ಡೀಪ್ ಫ್ರೈಡ್ ಫುಡ್ಸ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಇಷ್ಟು ಮಾಡೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ. ಅಥವಾ ಈವನ್ ಇವಾಗ ಕೆಲವರು ವೆಯ್ಟ್ ತುಂಬ ಚೆನ್ನಾಗಿರುತ್ತೆ ಬಟ್ ಫ್ಯಾಟ್ ಲಾಸ್ ಆಗಬೇಕು ಅನ್ನೋದು ಇದಾಗುತ್ತೆ. ಇದ್ರ ಜೊತೆಗೆ ಒಂದು 30 to 45 ನಿಮಿಷ ನೀವು ವಾಕಿಂಗ್ ಅಥವಾ ವರ್ಕೌಟ್ ಇನ್ಕ್ಲೂಡ್ ಮಾಡೋದ್ರಿಂದ ಫಿಸಿಕಲ್ ಆ್ಯಕ್ಟಿವಿಟಿನೂ ನಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.